ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಎ ಟ್ರೀನ ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು ಅಂತೇಳಿ ಡಿಸ್ಕಸ್ ಮಾಡೋಣ. ಇದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ, ಸೊ ಇಟ್ ಈಸ್ ಇಂಪಾರ್ಟೆಂಟ್. ಎ ಟ್ರೀನಲ್ಲಿ ಯಾವ್ಯಾವ ಕಂಡೀಷನ್ಸ್ ಎಲ್ಲ ಅಪ್ಲೈ ಆಗುತ್ತೆ ಅಂದರೆ, ಎ ಟ್ರೀ ಆಲ್ಸೋ ಕಾಲ್ಡ್ ಎಸ್ ಬೈನರಿ ಸರ್ಚ್ ಟ್ರೀ. ಅಂದರೆ ಬೈನರಿ ಸರ್ಚ್ ಟ್ರೀಗೆ ಯಾವ್ಯಾವ ಕಂಡೀಷನ್ಸ್ ರೂಲ್ಸ್ ಅಪ್ಲೈ ಆಗುತ್ತೋ ಎ ಟ್ರೀಗೂ ಅಪ್ಲೈ ಆಗುತ್ತೆ. ಎರಡನೇ ಕಂಡೀಷನ್ ಬಂದುಬಿಟ್ಟು ಹೈಟ್ ಆಫ್ ದಿ ಲೆಫ್ಟ್ ಸಬ್ ಟ್ರೀ ಮೈನಸ್ ಹೈಟ್ ಆಫ್ ದಿ ರೈಟ್ ಸಬ್ ಟ್ರೀ ಮಾಡಿದರೆ ನಮಗೆ -1, 0 ಅಥವಾ 1 ಇವು ಮೂರಲ್ಲಿ ವ್ಯಾಲ್ಯೂಸ್ ಬಂದರೆ ಅದು ಬ್ಯಾಲೆನ್ಸ್ ಫ್ಯಾಕ್ಟರ್. ಅಕಸ್ಮಾತ್ -2, 2 ಬಂತಪ್ಪ ಅಂದರೆ ಅದು ಬ್ಯಾಲೆನ್ಸ್ ಇರಲ್ಲ ಅಂತ ಅರ್ಥ. ನೆಕ್ಸ್ಟ್ ಸೆಕೆಂಡ್ ಅಂದರೆ ಥರ್ಡ್ ಕಂಡೀಷನ್ ಬಂದುಬಿಟ್ಟು ವಿ ಕಾಂಟ್ ಇನ್ಸರ್ಟ್ ಡೂಪ್ಲಿಕೇಟ್ ಎಲಿಮೆಂಟ್ಸ್ ಇನ್ BST ಅಂತ ಮೂರನೇ ಕಂಡೀಷನ್. ಈಗ ಈಗ ಸ್ಟಾರ್ಟ್ ಮಾಡೋಣ ವಿಡಿಯೋ. ಎ ಟ್ರೀನ ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು ಹಾಗೆ ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತೇಳಿ ಡಿಸ್ಕಸ್ ಮಾಡೋಣ. ಮೊದಲೇದಾಗಿ XYZ ಅನ್ನೋ ವ್ಯಾಲ್ಯೂಸ್ನ ಕೊಟ್ಟಿದ್ದಾರೆ. ಸೊ ಅದನ್ನ ಹೇಗಪ್ಪ ಇನ್ಸರ್ಟ್ ಮಾಡಿ ನಾವು ಟ್ರೀನ ಕನ್ಸ್ಟ್ರಕ್ಟ್ ಮಾಡೋದಂತ ಚೆಕ್ ಮಾಡೋಣ. ಮೊದಲೇದಾಗಿ ಎಕ್ಸ್ನ ಕನ್ಸಿಡರ್ ಮಾಡಿ. ಎಕ್ಸ್ನ ವ್ಯಾಲ್ಯೂ ಲೆಫ್ಟ್ ಸಬ್ ಟ್ರೀ ರೈಟ್ ಸಬ್ ಟ್ರೀ ಇಲ್ಲ, ಸೊ ಅದಕ್ಕೆ ಅದರ ವ್ಯಾಲ್ಯೂ ಇಸ್ 0. ಸೊ ಇಟ್ ಈಸ್ ಬ್ಯಾಲೆನ್ಸ್ಡ್, ಅಂದರೆ ಇಲ್ಲಿ 0, ಇಟ್ ಈಸ್ ಬ್ಯಾಲೆನ್ಸ್ಡ್. ನಾವು ಎಕ್ಸ್ ಮತ್ತು ವೈ ಎರಡನ್ನು ಕನ್ಸಿಡರ್ ಮಾಡಿದರೆ ಲೆಫ್ಟ್ ಸಬ್ ಟ್ರೀ ಇಲ್ಲ ರೈಟ್ ಸಬ್ ಟ್ರೀ ಇಲ್ಲ, ಸೊ ಅದಕ್ಕೆ ಇದರ ವ್ಯಾಲ್ಯೂ ಇಸ್ 0. ನೆಕ್ಸ್ಟ್ ಎಕ್ಸ್ನ ಕನ್ಸಿಡರ್ ಮಾಡಬೇಕು. ಎಕ್ಸಿಗೆ ಲೆಫ್ಟ್ ಸಬ್ ಟ್ರೀ ಇಲ್ಲ ರೈಟ್ ಸಬ್ ಟ್ರೀ ಇದೆ. ಲೆಫ್ಟ್ ಸಬ್ ಟ್ರೀ ಇಲ್ಲದ ಕಾರಣ 0. ರೈಟ್ ಸಬ್ ಟ್ರೀ ಅಂದರೆ ಹೈಟ್ ಆಫ್ ದಿ ಲೆಫ್ಟ್ ಸಬ್ ಟ್ರೀ ಇಸ್ 1 ಅಂತಿದೆ. ಸೊ 0 - 1 is equal to -1. -1 is applied here. ಸೊ ಇಟ್ ಈಸ್ ಬ್ಯಾಲೆನ್ಸ್ಡ್. ಈಗ ಏನಪ್ಪ ಅಂತಂದರೆ ನಾವು ಯಾವ ಥರ ಕನ್ಸ್ಟ್ರಕ್ಟ್ ಮಾಡಬೇಕಪ್ಪ ಅಂತಂದರೆ, ಈಗ ಎಕ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಈಸ್ ರೂಟ್ ನೋಡ್ ಅಂತ ಕನ್ಸಿಡರ್ ಮಾಡಿರಿ. ಸೊ ಎಕ್ಸ್ ಇಸ್ ರೂಟ್ ನೋಡ್, ಎಕ್ಸ್ ಇಸ್ ಗ್ರೇಟರ್ ದೆನ್ ವೈ. ಸೊ BST ಪ್ರಕಾರ ಓದಿಯಪ್ಪ ಅಂತಂದರೆ ಲೆಫ್ಟ್ ಸಬ್ ಟ್ರೀಯಲ್ಲಿ ಯಾವಾಗಲೂ ಕಡಿಮೆ ವ್ಯಾಲ್ಯೂಸ್ ಇರುತ್ತೆ, ರೈಟ್ ಸಬ್ ಟ್ರೀಲಿ ಯಾವಾಗಲೂ ಜಾಸ್ತಿ ವ್ಯಾಲ್ಯೂಸ್ನ ಎಲಿಮೆಂಟ್ಸ್ ಇರ್ತವೆ. ಸೊ ವೈ ಇಸ್ ಗ್ರೇಟರ್ ದೆನ್ ಎಕ್ಸ್ ಇರೋದರಿಂದ ಇದು ರೈಟಿಗೆ ನಾವು ಕನ್ಸ್ಟ್ರಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಝೆಡ್ ಈಸ್ ಗ್ರೇಟರ್ ದೆನ್ ವೈ. ಸೊ ಝೆಡ್ ಈಸ್ ಗ್ರೇಟರ್ ದೆನ್ ವೈ ಇತ್ತಪ್ಪ ಅಂದರೆ ಝೆಡ್ ಈಸ್ ಆಲ್ಸೋ ಗ್ರೇಟರ್ ದೆನ್ ಎಕ್ಸ್ ಇರುತ್ತೆ. ಅದಕ್ಕೆ ಝೆಡ್ ಈಸ್ ಗ್ರೇಟರ್ ದೆನ್ ಎಕ್ಸ್ ಆಲ್ಸೋ ಗ್ರೇಟರ್ ದೆನ್ ವೈ. ಸೊ ರೈಟ್ ಸಬ್ ಟ್ರೀಗೆ ಅಪ್ಲೈ ಮಾಡ್ತೀವಿ. ನೆಕ್ಸ್ಟ್ ಈಗೇನಪ್ಪ ಬ್ಯಾಲೆನ್ಸ್ ಫ್ಯಾಕ್ಟರ್ ಇದು, ಅಂದರೆ ಬ್ಯಾಲೆನ್ಸ್ ಇದೆ ಇಲ್ಲ ಚೆಕ್ ಮಾಡಬೇಕು. ಅದರಲ್ಲಿ ಲೆಫ್ಟ್ ನೋಡಿಲ್ಲ ರೈಟ್ ನೋಡಿಲ್ಲ, ಸೊ ಇಟ್ಸ್ ವ್ಯಾಲ್ಯೂ ಇಸ್ 0. ಇದರಲ್ಲಿ ವೈನಲ್ಲಿ ಚೆಕ್ ಮಾಡಬೇಕಾದ್ರೆ ಲೆಫ್ಟ್ ನೋಡಿಲ್ಲ ಅದಕ್ಕೆ 0 ಬರೆದ್ವಿ, ರೈಟ್ ನೋಡ್ ಐತೆ ಅದಕ್ಕೆ -1 ಬರ್ದ್ವಿ. ಅಂದರೆ ಇಲ್ಲಿ ಐತೆ ನೋಡೋ ಫಾರ್ಮುಲಾ. ಹೈಟ್ ಆಫ್ ದಿ ಲೆಫ್ಟ್ ಸಬ್ ಟ್ರೀ ಅದಕ್ಕೆ 0 ಐತೆ, ಏನಿಲ್ಲ. ಮೈನಸ್ ಹೈಟ್ ಆಫ್ ದಿ ರೈಟ್ ಸಬ್ ಟ್ರೀ ಅದಕ್ಕೆ 0 - 1 ಇಸ್ -1. ಈಗ ನೆಕ್ಸ್ಟು ಎಕ್ಸ್ನ ವ್ಯಾಲ್ಯೂ ಕಂಡುಹಿಡಬೇಕು. ಇದರಲ್ಲಿ ಲೆಫ್ಟ್ ಸಬ್ ಟ್ರೀ ಒಂದು ಇಲ್ಲ, ಅದಕ್ಕೆ 0 -0 ಫಾರ್ಮುಲಾ ನೋಡ್ಕೊಳ್ಳಿ. ನೆಕ್ಸ್ಟ್ ಹೈಟ್ ಆಫ್ ದಿ ರೈಟ್ ಸಬ್ ಟ್ರೀ ಎಷ್ಟಿದೆ ಅಂದರೆ 1 ಮತ್ತು 2, 0 - 2 ಇಸ್ ಈಕ್ವಲ್ ಟು -2. ಈಗ ನಮಗೇನಪ್ಪ ಅಂತಂದರೆ ಬ್ಯಾಲೆನ್ಸ್ ಫ್ಯಾಕ್ಟರ್ ಕಂಡುಹಿಡಿಯಬೇಕಂದ್ರೆ -1, 0 ಅಥವಾ 1 ಇವು ಮೂರು ಕಂಡೀಷನಲ್ಲಿ ಒಂದಾದರೂ ಬರಬೇಕು. ಆದರೆ ಇಲ್ಲಿ ನಮಗೆ -2 ಬಂದಿದೆ. ಸೊ ಇಟ್ ಈಸ್ ನಾಟ್ ಎ ಟ್ರೀ, ಅಂದರೆ ಇಟ್ ಈಸ್ ನಾಟ್ ಎ ಬ್ಯಾಲೆನ್ಸ್ಡ್ ಟ್ರೀ. ಸೊ ಹೇಗಪ್ಪ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ, ಇದನ್ನು ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ನಮಗೆ 4 ರೊಟೇಷನ್ಸ್ ಗೊತ್ತಿರಬೇಕು. ಈಗ ಈ ಸಬ್ ಟ್ರೀ ಯಾವ ಡೈರೆಕ್ಷನಲ್ಲಿ ಇದೆಯಪ್ಪ, ರೈಟ್ ಅಂದರೆ ರೈಟ್ ಡೈರೆಕ್ಷನ್. 2 ರೈಟ್ ಡೈರೆಕ್ಷನ್ ಇತ್ತಪ್ಪ ಅಂದರೆ ಲೆಫ್ಟ್, ಅರ್ಥ ಮಾಡ್ಕೊಳ್ಳಿ. 2 ರೈಟ್ ಡೈರೆಕ್ಷನ್ ಇತ್ತಪ್ಪ ಅಂದರೆ ಲೆಫ್ಟ್ ರೊಟೇಷನ್ ಮಾಡಬೇಕು. ಹೇಗಪ್ಪ ಅಂತಂದರೆ ಈ ವೈ ಇದೆಯಲ್ಲ, ಈ ವೈನ ಈಗ ರೈಟ್ ಈ ಎಕ್ಸ್ನ ಈ ಕಡೆ ತಗೊಂಡ್ರೆ ವೈ ಮೇಲೋಗುತ್ತೆ. ವೈ ಮೇಲೋದಾಗ ಏನಾಗುತ್ತೆ, ಹೀಗಾಗುತ್ತೆ. ಇದಕ್ಕೆ ಸಬ್ ಟ್ರೀ ನೋಡಿ, ಎಕ್ಸಿಗೆ ಸಬ್ ಟ್ರೀ 0 0 0, ಝಡ್ಗೆ ಸಬ್ ಟ್ರೀ 0 0. ಹೀಗೆ 1 ಅಂದರೆ ಲೆಫ್ಟ್ ಸಬ್ ಟ್ರೀ ಎಷ್ಟಿದೆಯಪ್ಪ 1, ರೈಟ್ ಸಬ್ ಟ್ರೀ ಎಷ್ಟಿದೆ 1 - 1 0. ಸೊ ಇಟ್ ಈಸ್ ಬ್ಯಾಲೆನ್ಸ್ಡ್. ನಾವು ಬ್ಯಾಲೆನ್ಸ್ಡ್. ಮೊದಲೇದಾಗಿ ನಾವು ಲೆಫ್ಟ್ ರೊಟೇಷನ್ ಕಲ್ತೀವಿ. ನೆಕ್ಸ್ಟ್ ಸೆಕೆಂಡ್ ಒಂದು ಬಂದುಬಿಟ್ಟು ರೈಟ್ ರೊಟೇಷನಪ್ಪ ಹೆಂಗೆ ಮಾಡ್ಬೇಕಪ್ಪ ಅಂತಂದರೆ, ZYXನ ಯಾವ ಥರ ಇನ್ಸರ್ಟ್ ಮಾಡಬೇಕಪ್ಪ ಅಂತಂದರೆ, ಫಸ್ಟ್ ಎಲಿಮೆಂಟ್ನ ಯಾವಾಗಲೂ ರೂಟ್ ನೋಡ್ ಅಂತ ಕನ್ಸಿಡರ್ ಮಾಡಿರಿ. ಈ ವೈ ಈಸ್ ಲೆಸ್ ದೆನ್ ಝೆಡ್, ಅದಕ್ಕೆ ಲೆಫ್ಟಿಗೆ ಬರ್ಕೋಬೇಕು. ಅಂದರೆ ಕಡಿಮೆ ವ್ಯಾಲ್ಯೂಸ್ನ ಯಾವಾಗಲೂ ಲೆಫ್ಟಿಗೆ ಬರ್ಕೋಬೇಕು, ಗ್ರೇಟರ್ ವ್ಯಾಲ್ಯೂಸ್ನ ಯಾವಾಗಲೂ ರೈಟಿಗೆ ಬರಬೇಕು. ಇದು BSTನ ರೂಲ್ಸ್, ಅಂದರೆ ಬೈನರಿ ಸರ್ಚ್ ಟ್ರೀನ ರೂಲ್ಸ್. ನೆಕ್ಸ್ಟು ಎಕ್ಸ್ ಇಸ್ ಲೆಸ್ ದೆನ್ ವೈ ಇರುತ್ತೆ, ಅಂದರೆ ಎಕ್ಸ್ ಇಸ್ ಆಲ್ಸೋ ಲೆಸ್ ದೆನ್ ಝೆಡ್ ಆಲ್ಸೋ ವೈ, ಅದಕ್ಕೆ ಮತ್ತೆ ಲೆಫ್ಟಿಗೆ ಬರ್ಕೊಂಡ್ವಿ. ಈಗ ನಾವು ಇದು ಬ್ಯಾಲೆನ್ಸ್ ಇದೆ ಎಲ್ಲ ಚೆಕ್ ಮಾಡಬೇಕು.
ಮೊದಲನೇದಾಗಿ ಲೆಫ್ಟ್ ನೋಡಿಲ್ಲ ರೈಟ್ ನೋಡಿಲ್ಲ, ಅದಕ್ಕೆ 0 ವ್ಯಾಲ್ಯೂ ಬಂತು. ಲೆಫ್ಟ್ ನೋಡಿದೆ ಅದಕ್ಕೆ 1, ರೈಟ್ ನೋಡಿಲ್ಲ ಅದಕ್ಕೆ 1 - 0 = 1 ವ್ಯಾಲ್ಯೂ ಬಂತು. ಸೊ ಇಟ್ ಈಸ್ ಅಪ್ಲಿಕೇಬಲ್. ಅಪ್ಲಿಕೇಬಲ್ ಆಗೋಕ್ಕೆ ಏನಪ್ಪ ಅಂದರೆ 1, -1 ಮತ್ತು 0 ಇವು ಮೂರಲ್ಲೇ ಇರಬೇಕು ವ್ಯಾಲ್ಯೂಸ್. ಅವು ಮೂರಕ್ಕಿಂತ ಬೇರೆ ವ್ಯಾಲ್ಯೂ ಬಂತಪ್ಪ ಅಂದರೆ ಅದು ಬ್ಯಾಲೆನ್ಸ್ ಇರಲ್ಲ ಅಂತ ಅರ್ಥ. ನೆಕ್ಸ್ಟ್ ಝಡ್ ಇನ್ ಲೆಫ್ಟ್ ಎಷ್ಟಿದೆ? 2 ಇದೆ, ಅಂದರೆ 2 ಹೈಟ್ ಆಫ್ ದಿ ಝಡ್ ಸಬ್ಟ್ರೀ ಇಸ್ ಲೆಫ್ಟ್ ಸಬ್ಟ್ರೀ ಇಸ್ 2. 2 - 1 ಇಲ್ಲಿ ಕಡೆ ರೈಟ್ ಸೈಡ್ 1, ಅದಕ್ಕೆ 2 - 0 = 2. ಈಗ ನಾವು ಇದು ಬ್ಯಾಲೆನ್ಸ್ ಇಲ್ಲ, ಯಾಕಂದರೆ ವ್ಯಾಲ್ಯೂ 2 ಬಂತು. ಅದಕ್ಕೆ ನಾವೇನು ಮಾಡಬೇಕು? ಲೆಫ್ಟ್ ಇದೆ ಎರಡು ಲೆಫ್ಟ್ ಇತ್ತಪ್ಪ ಅಂದರೆ ರೈಟ್ ರೊಟೇಷನ್, ಎರಡು ರೈಟ್ ಇತ್ತಪ್ಪ ಅಂದರೆ ಲೆಫ್ಟ್ ರೊಟೇಷನ್, ಎರಡು ಲೆಫ್ಟ್ ಇತ್ತಪ್ಪ ಅಂದರೆ ರೈಟ್ ರೊಟೇಷನ್, ಅಪೋಸಿಟ್ ಇವೆರಡು. ನೆಕ್ಸ್ಟ್ ಯಾವ ಥರ ರೊಟೇಷನ್ ಮಾಡಬೇಕಪ್ಪ ಅಂತಂದರೆ ಒಂದು ಟ್ರಿಕ್ ಇದೆ ಇದರಲ್ಲಿ. ಜಾಸ್ತಿ ವ್ಯಾಲ್ಯೂ, ಅತಿ ಕಮ್ಮಿ ವ್ಯಾಲ್ಯೂ, ಮೀಡಿಯನ್ ವ್ಯಾಲ್ಯೂನ ಯಾವಾಗಲೂ ರೂಟ್ ನೋಡಾಗಿ ತಗೊಂಡ್ರೆ ನಾವು ಇದನ್ನ ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಬೋದು. ಇದರಲ್ಲಿ ಮೂರಲ್ಲಿ ಮೀಡಿಯನ್ ಯಾವುದು? ವೈ, ಅದಕ್ಕೆ ವೈನ ರೂಟ್ ನೋಡ್ ಅಂತ ತಗೊಂಡ್ರೆ ವೈಕಿನ ಜಾಸ್ತಿ ಯಾವುದಿದೆ? ಝೆಡ್ ಲೋ, ಅದಕ್ಕೆ ಲೆಫ್ಟ್ ನೋಡಿಲ್ಲ ರೈಟ್ ನೋಡಿಲ್ಲ ಅದಕ್ಕೆ 0, ಲೆಫ್ಟ್ ನೋಡಿಲ್ಲ ರೈಟ್ ನೋಡಿಲ್ಲ ಅದಕ್ಕೆ 0. ಇದರಲ್ಲಿ 1 ಇದೆ, 1 ಲೆಫ್ಟ್ ನೋಡ್ 1 ರೈಟ್ ನೋಡ್, 1 - 1 = 0. ಸೊ ಇಟ್ ಈಸ್ ಬ್ಯಾಲೆನ್ಸ್ಡ್. ಈಗ ಲೆಫ್ಟ್ ರೊಟೇಷನ್ ಮತ್ತು ರೈಟ್ ರೊಟೇಷನನ್ನು ಕಲ್ತೀವಿ. ನೆಕ್ಸ್ಟ್ ರೈಟ್ ಲೆಫ್ಟ್ ರೊಟೇಷನ್ ಅಂದರೆ ಹೇಗಪ್ಪ ಅಂತೇಳಿ ಡಿಸ್ಕಸ್ ಮಾಡೋಣ. ಅದರಲ್ಲಿ XZYನ ಇನ್ಸರ್ಟ್ ಮಾಡಿ ನಾವು ರೈಟ್ ಲೆಫ್ಟ್ ರೊಟೇಷನ್ನ ಕಲಿಬೋದು. ಮೊದಲದಾಗಿ ಎಕ್ಸ್ ಅಂದರೆ ಫಸ್ಟ್ ಇದನ್ನು ರೂಟ್ ನೋಡ್ ಅಂತ ತಿಳ್ಕೊಬೇಕು, ಅದಕ್ಕೆ ಎಕ್ಸ್. ಝಡ್ ಈಸ್ ಗ್ರೇಟರ್ ದೆನ್ ಎಕ್ಸ್, ಅದಕ್ಕೆ ನಾವು ರೈಟಿಗೆ ಬರ್ಕೊತೀವಿ. ನೆಕ್ಸ್ಟ್ ವೈ ಏನಾಗುತ್ತೆ? ವೈ ಈಸ್ ಗ್ರೇಟರ್ ದೆನ್ ಎಕ್ಸ್ ಆ್ಯಂಡ್ ವೈ ಈಸ್ ಲೆಸ್ ದೆನ್ ವೈ ಈಸ್ ಲೆಸ್ ದೆನ್ ಝಡ್ ಇರೋದಕ್ಕೆ ಲೆಫ್ಟಿಗೆ ಬರ್ಕೊಂಡಿವಿ. ವೈ ಈಸ್ ಗ್ರೇಟರ್ ದೆನ್ ಝಡ್ ಈಸ್ ಗ್ರೇಟರ್ ದೆನ್ ಎಕ್ಸ್ ಇರೋದಕ್ಕೆ ರೈಟಿಗೆ ಬರ್ಕೊಂಡಿದ್ವಿ. ಸೊ ನಾವು ಇದ್ರದ್ದೇನಪ್ಪ ಬ್ಯಾಲೆನ್ಸ್ ಫ್ಯಾಕ್ಟರ್ ಅಂತ ಚೆಕ್ ಮಾಡ್ಬೇಕಂತಂದರೆ ಲೆಫ್ಟ್ ಸಬ್ಟ್ರಿ ಇಲ್ಲ, ರೈಟ್ ಸಬ್ಟ್ರಿನೂ ಇಲ್ಲ, ಅದಕ್ಕೆ 0 ವ್ಯಾಲ್ಯೂ. ಲೆಫ್ಟ್ ಸಬ್ಟ್ರಿ ಇದೆ ಬಟ್ ರೈಟ್ ಇಲ್ಲ, ಅದಕ್ಕೆ 1 - 0 = 1. ಸೊ ಇಟ್ ಈಸ್ ಅಪ್ಲಿಕೇಬಲ್. ಈಗ ನೆಕ್ಸ್ಟು ಎಕ್ಸಿಂದು ರೈಟ್ ಸಬ್ಟ್ರಿ ಇದೆ, ಲೆಫ್ಟ್ ಸಬ್ಟ್ರಿ ಇಲ್ಲ, ಅದಕ್ಕೆ 0 ಮೈನಸ್ ನಾವು ಎಂಡ್ ಆಫ್ ದಿ ಸಬ್ಟ್ರೀಸ್ ಅಂದರೆ ರೈಟ್ಗಿರೋ ಎಂಡ್ ಆಫ್ ದಿ ಸಬ್ಟ್ರೀಸ್ ಹೈಟ್ ಎಷ್ಟಿದೆ ನೋಡ್ಕೋಬೇಕು. ಎಂಡ್ ಆಫ್ ದಿ ಎಷ್ಟಿದೆ? 1 ಮತ್ತು 2. ಇದು ಲೆಫ್ಟ್ ಇದೆ ಅಂದ ಕಾರಣಕ್ಕೆ ಲೆಫ್ಟ್ ಕನ್ಸಿಡರ್ ಮಾಡಬಾರ್ದು ಹಂಗಂತೇನಿಲ್ಲ. ರೈಟ್ಲಿಂದ ಲಿಂಕ್ ಇರೋ ಎಂಡ್ ಆಫ್ ದಿ ಎಷ್ಟಿದೆ ಅಂದರೆ ಲಾಂಗೆಸ್ಟ್ ಯಾವುದು, ಅದನ್ನ ಲಾಂಗೆಸ್ಟ್ ಹೈಟ್ ಆಫ್ ದಿ ರೈಟ್ ಸಬ್ಟ್ರಿ ಯಾವುದಿದೆ ಅದನ್ನ ಕನ್ಸಿಡರ್ ಮಾಡ್ಬೇಕು. ಅದಕ್ಕೆ 0 ಮೈನಸ್ ಎಷ್ಟಿದೆ? 2 ಇದೆ, 0 - 2 = -2. -2 ಬಂತು ವ್ಯಾಲ್ಯೂ, ಅದಕ್ಕೆ ಇದು ಇಂಬ್ಯಾಲೆನ್ಸ್. ಇದನ್ನ ಹೇಗಪ್ಪ ಬ್ಯಾಲೆನ್ಸ್ ಮಾಡೋದಂತೆ ಅಂದರೆ ಒಂದು ನಮಗೆ ಫಸ್ಟು ಒಂದು ರೈಟ್ ಸೈಡ್ ಬಂದಿದೆ ಎಡ್ಜ್, ಇನ್ನೊಂದು ಲೆಫ್ಟ್ ಸೈಡ್ ಬಂದಿದೆ. ಸೊ ಫಸ್ಟ್ ರೈಟ್ ಸೈಡ್ ಬಂದಿದ್ದ ಕಾರಣ ರೈಟ್ ಸೈಡೇ ಕನ್ಸಿಡರ್. ಮೊದಲು ನಾವು ಎರಡರಲ್ಲಿ ಏನು ಕಲ್ತಿದ್ವಿ? ರೈಟ್ ಬಂತಪ್ಪ ಅಂದರೆ ಲೆಫ್ಟ್ ರೊಟೇಷನ್, ಲೆಫ್ಟ್ ಬಂತಪ್ಪ ಅಂದರೆ ರೈಟ್ ರೊಟೇಷನ್. ಆದರೆ ಇದು ಹಾಗಲ್ಲ, ರೈಟು ಮತ್ತು ಲೆಫ್ಟ್ ಬಂತಪ್ಪ ಅಂದರೆ ಫಸ್ಟ್ ಯಾವುದು ಬಂದಿರುತ್ತೋ ಅದೇ ರೊಟೇಷನ್. ಅಂದರೆ ಫಸ್ಟ್ ಹೆಡ್ಜಿಗೆ ಮಾಡಬಾರ್ದು, ಈ ಎಡ್ಜಿಗೆ ಮಾಡಬೇಕು. ನೆಕ್ಸ್ಟ್ ಹೇಗಪ್ಪ ಅಂತಂದರೆ ಈ ಝಡ್ ಏನಿದೆ ಅಲ್ಲ ಇದನ್ನ ಹೇಳಿರಿ, ಇದನ್ನ ಹೇಳಿದ್ರೆ ಇದು ಮೇಲೆ ಬರುತ್ತೆ. ಸೊ XY Z ಈ ಥರ ಬರುತ್ತೆ, ಈ ಥರ ಕ್ರಾಸ್. ನೆಕ್ಸ್ಟ್ ಇದಕ್ಕೆ ಲೆಫ್ಟ್ ಸಬ್ಟ್ರಿನೂ ಇಲ್ಲ, ರೈಟ್ ಸಬ್ಟ್ರಿನೂ ಇಲ್ಲ, ಅದಕ್ಕೆ ವ್ಯಾಲ್ಯೂ 0. ನೆಕ್ಸ್ಟ್ ಲೆಫ್ಟ್ ಸಬ್ಟ್ರಿಲ್ಲ 0 -1 0 - 1 ಯಾಕಂದರೆ 1 ಇದೆ ಇದರಲ್ಲಿ. ಸೊ 0 - 1 0 - 1 = -1. ನೆಕ್ಸ್ಟ್ ಎಕ್ಸ್ ಲೆಫ್ಟ್ ಸಬ್ಟ್ರಿಲ್ಲ, ಅದಕ್ಕೆ 0. ಹೈಟ್ ಆಫ್ ದಿ ರೈಟ್ ಸಬ್ಟ್ರಿ ಎಷ್ಟಿದೆ? 1 ಮತ್ತು 2, ಅದಕ್ಕೆ 0 - 2 = -2. ಆಯಿತಾ? ನೆಕ್ಸ್ಟ್ ಇದು ಇನ್ನೂ ಬ್ಯಾಲೆನ್ಸ್ ಆಗಿಲ್ಲ, ಇನ್ನೂ ಇದೆ. ಇದರಲ್ಲಿ ನಾವು ನೋಡ್ಬೋದು ರೈಟ್ ಮತ್ತು ರೈಟ್ ಎರಡು ಎಡ್ಜು ರೈಟು ಮತ್ತು ರೈಟ್ ಇದೆ, ಅದಕ್ಕೆ ರೈಟ್ ಮತ್ತು ರೈಟ್ ಇದ್ರೇನು ಲೆಫ್ಟ್ ಮಾಡಬೇಕು. ಅದಕ್ಕೆ = ಏನು ಬರುತ್ತೆ? ಮೀಡಿಯನ್ ವ್ಯಾಲ್ಯೂ ಯಾವುದು? ವೈ ಇದೆ, ಅದಕ್ಕೆ ವೈನ ರೂಟ್ ನೋಡ್ ಅಂತ ಕನ್ಸಿಡರ್ ಮಾಡಿದರೆ ನಮಗೆ ಬ್ಯಾಲೆನ್ಸ್ ಆಗಿರೋದು ಸಿಗುತ್ತೆ, ಬ್ಯಾಲೆನ್ಸ್ ಆಗಿರೋ ಟ್ರೀ ಸಿಗುತ್ತೆ. ನೆಕ್ಸ್ಟ್ ರೊಟೇಷನ್ ಬಂದ್ಬಿಟ್ಟು ಲೆಫ್ಟ್ ಟು ರೈಟ್ ರೊಟೇಷನ್. ಇನ್ಸರ್ಟ್ ಮಾಡಬೇಕಾಗಿರೋ ವ್ಯಾಲ್ಯೂಸ್ ಯಾವಪ್ಪ ಅಂದರೆ ಝಡ್ಡು, ಎಕ್ಸು ಮತ್ತು ವೈ. ಝಡ್ ಫಸ್ಟ್ ನೋಡ್ನೇ ರೂಟ್ ನೋಡ್ ಅಂತ ಕನ್ಸಿಡರ್ ಮಾಡಿರಿ. ನೆಕ್ಸ್ಟ್ ಎಕ್ಸ್ ಇಸ್ ಲೆಸ್ ದೆನ್ ಝಡ್, ಸೊ ಅದಕ್ಕೆ ಲೆಫ್ಟಿಗೆ ತಗೊಂಡ್ವಿ. ನೆಕ್ಸ್ಟ್ ವೈ ಇಸ್ ಲೆಸ್ ದೆನ್ ಝಡ್, ಅದಕ್ಕೆ ಲೆಫ್ಟಿಗೆ ಹೋಗ್ಬೇಕು. ಆದರೆ ಇಲ್ಲಿ ಎಕ್ಸ್ ಏನಿದೆ? ವೈಕಿನ ಲೆಸ್ ಇದೆ ಎಕ್ಸ್, ಅದಕ್ಕೆ ನಾವು ವೈಕಿನ ಎಕ್ಸ್ ಲೆಸ್ ಇದೆ. ಸೊ ಎಕ್ಸ್ ವೈ ಏನಾಗುತ್ತೆ? ಗ್ರೇಟರ್ ಆಗುತ್ತೆ. ಸೊ ಗ್ರೇಟರ್ ಇದಕ್ಕೆ ರೈಟ್ ಸೈಡ್ ತಗೊಂಡ್ವಿ. ಇದರಲ್ಲಿ ನಾವು ನೋಡ್ಬೋದು ಒಂದು ಲೆಫ್ಟ್ ಸೈಡ್ ಬಂದಿದೆ, ಒಂದು ರೈಟ್ ಸೈಡ್ ಬಂದಿದೆ.
ಫಸ್ಟ್ ಬಂದಿರೋದು ಯಾವುದು ಲೆಫ್ಟ್ ಸೈಡ್, ಅದಕ್ಕೆ ನಾವು ಇದನ್ನ ಲೆಫ್ಟ್ ಸೈಡೇ ಕನ್ಸಿಡರ್ ಮಾಡಬೇಕು. ಲೆಫ್ಟ್ ಸೈಡ್ ಕನ್ಸಿಡರ್ ಮಾಡಿದ್ಮೇಲೆ ಯಾವ ಥರ ರೊಟೇಟ್ ಆಗುತ್ತಪ್ಪ ಅಂದರೆ ಈ ಎಕ್ಸ್ ಇದೆಯಲ್ಲ ಇದನ್ನ ಕೆಳಗೆ ಹಿಂಗೆ ಎಳೆದ್ರೆ ಇದು ವೈ ಮೇಲೋಗುತ್ತೆ. ವೈ ಮೇಲೋದ್ರೆ ಏನಾಗುತ್ತೆ, ಈ ಟೈಪ್ ಬರುತ್ತೆ. ನಾವು ಈ ಥರ ಟ್ರೀ ಕನ್ಸ್ಟ್ರಕ್ಟ್ ಆದಮೇಲೆ ಹೇಗಪ್ಪ ಬ್ಯಾಲೆನ್ಸ್ ಮಾಡೋದಂತಂದರೆ ಮೊದಲನೇದಾಗಿ ಲೆಫ್ಟ್ ಸಬ್ ಟ್ರೀ ರೈಟ್ ಸಬ್ ಟ್ರೀ ಎರಡೂ ಇಲ್ಲ, ಅದಕ್ಕೆ 0 ವ್ಯಾಲ್ಯೂ. ನೆಕ್ಸ್ಟ್ ಲೆಫ್ಟಲ್ಲಿ ಏನಿದೆ 1 ಇದೆ, 1 ಇಲ್ಲಿ 0, 1 - 0 ಏನು 1 ಆಯಿತಾ. ನೆಕ್ಸ್ಟು ಝೆಡ್ ವ್ಯಾಲ್ಯೂಸ್ ಎಷ್ಟಿದೆ, ಹೈಟ್ ಆಫ್ ಸಬ್ ಟ್ರೀ 2 ಇದೆ, 1 2 ಅಂದರೆ 2 ಮೈನಸ್ ಇಲ್ಲಿ ಯಾವುದೂ ಇಲ್ಲ, 2 - 0 = 2 ನಮಗೆ ಇದು ಸಿಗುತ್ತೆ. ಆ ಥರ ಮಾಡಿದ್ಮೇಲೆ ನೆಕ್ಸ್ಟ್ ಲೆಫ್ಟ್ ಇದ್ದರೆ ಏನು ಮಾಡಬೇಕು, ರೈಟ್ ರೊಟೇಟ್ ಮಾಡಬೇಕು. ಯಾವ ಥರ ಬರುತ್ತಪ್ಪ ಅಂತಂದರೆ ಇದರಲ್ಲಿ ಮೀಡಿಯನ್ ವ್ಯಾಲ್ಯೂ ಯಾವುದು, ವೈನ ಕನ್ಸಿಡರ್ ಮಾಡಿದರೆ ವೈಕಿನ ದೊಡ್ಡ ವ್ಯಾಲ್ಯೂ ಯಾವುದು, ಝೆಡ್, ಇದು ರೈಟಿಗೆ ಬರುತ್ತೆ, ವೈಕಿನ ಚಿಕ್ಕ ವ್ಯಾಲ್ಯೂ ಲೆಫ್ಟಿಗೆ ಬರುತ್ತೆ. ಸೊ ಇಟ್ ಈಸ್ ಬ್ಯಾಲೆನ್ಸ್ಡ್. ಸೊ ಇದಾಗಿತ್ತು ಇವತ್ತಿನ ಕ್ಲಾಸ್ ರೊಟೇಷನ್ಸು ಮತ್ತು ಏವಿಯಲ್ ಟ್ರೀ ಬಗ್ಗೆ. ನೆಕ್ಸ್ಟ್ ಎಕ್ಸಾಂಪಲ್ನ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಧನ್ಯವಾದಗಳು.